ವರ್ತೂರು ಪ್ರಕಾಶ್ ವಿರುದ್ಧ ಆರೋಪಗಳ ಸರಮಾಲೆಯೇ ಕೇಳಿಬಂದಿದೆ. ಸ್ನೇಹಿತೆ ಶ್ವೇತಾಳನ್ನ ಬಳಸಿಕೊಂಡು ರಾಜಕೀಯ ದ್ವೇಷಕ್ಕೆ ಬಳಸ್ಕೊಂಡ್ರ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಚಿನ್ನದ ವ್ಯಾಪಾರಿಗೆ 2.42 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆ ಮಾಜಿ ಸಚಿವನ ವಿರುದ್ಧ ಆರೋಪಗಳ ಸರಮಾಲೆಗೆ ಕೇಳಿಬಂದಿತ್ತು. ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾದಂತಿದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರೆ ಎದುರಾಳಿಗಳನ್ನ ಮಟ್ಟ ಹಾಕಲು ಹನಿ ಟ್ರ್ಯಾಪ್ಗೆ ಯತ್ನ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ವರ್ತೂರು ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅನ್ನೋ ಆರೋಪವೂ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮುಖಂಡನನ್ನ ಕೆಡ್ಡಾಕ್ಕೆ ಕೆಡವಲು ಗಾಳ ಹಾಕಿದ್ರು ಎನ್ನಲಾಗಿದೆ. ಇವನ ಬಳಿ ಸಾಕಷ್ಟು ಹಣ ಇದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸಬಹುದು ಅಂತ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅದರಂತೆ ಬಿಸ್ನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ಲು ಎನ್ನಲಾಗಿದೆ. ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದ್ದಳಂತೆ. ಬಳಿಕ ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಬಿಜೆಪಿ ಮುಖಂಡ ಮೈಸೂರು ಪಾಕ್ ನೀಡಿದ್ದನೆಂದು ಕೇಳಿಬಂದಿದೆ. ಹೀಗಾಗಿ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದಳಂತೆ. ಬಳಿಕ ಶ್ವೇತಾ ಗೌಡ ಮೂಲಕ ವರ್ತೂರು ಪ್ರಕಾಶ್ ಗಾಳ ಹಾಕಿದ್ದಾಗೆಂಬ ಶಂಕೆ ವ್ಯಕ್ತವಾಗಿದೆ. ಬಿಸಿನೆಸ್ ವಿಚಾರವಾಗಿ ಮಾತಾಡಬೇಕು ಅಂತ ಶ್ವೇತಾ ಗೌಡ ಮೈಸೂರಿಗೆ ಹೋಗ್ತಿದ್ದಳಂತೆ. ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಿಜೆಪಿ ಮುಖಂಡನ ಕಾರು ಪಡೆದಿದ್ಲಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಟ್ರೇಸ್ ಮಾಡಿದ್ರು. ವರ್ತೂರ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಬಿಜೆಪಿ ಮುಖಂಡ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತಂತೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇವರಿಬ್ಬರಲ್ಲೂ ಪೈಪೋಟಿ ಇತ್ತಂತೆ. ಆದರೂ ವರ್ತೂರ್ಗೆ ಟಿಕೆಟ್ ನೀಡಿದ್ರಿಂದ ಸೋತಿದ್ದರಂತೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿ ಮುಖಂಡ ಅಡ್ಡಿಯಾಗಬಹುದು ಅಂತ ಪ್ಲಾನ್ ಮಾಡಿ ಗಾಳ ಹಾಕಿದ್ರ ಅನ್ನೋ ಆಯಾಮದಲ್ಲಿ ಕಾಕಿ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಪ್ರಕಾಶ್ ವಿರುದ್ಧ ಆರೋಪಗಳ ಸರಮಾಲೆಯೇ ಕೇಳಿಬಂದಿದೆ. ಸ್ನೇಹಿತೆ ಶ್ವೇತಾಳನ್ನ ಬಳಸಿಕೊಂಡು ರಾಜಕೀಯ ದ್ವೇಷಕ್ಕೆ ಬಳಸ್ಕೊಂಡ್ರ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಚಿನ್ನದ ವ್ಯಾಪಾರಿಗೆ 2.42 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆ ಮಾಜಿ ಸಚಿವನ ವಿರುದ್ಧ ಆರೋಪಗಳ ಸರಮಾಲೆಗೆ ಕೇಳಿಬಂದಿತ್ತು. ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾದಂತಿದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರೆ ಎದುರಾಳಿಗಳನ್ನ ಮಟ್ಟ ಹಾಕಲು ಹನಿ ಟ್ರ್ಯಾಪ್ಗೆ ಯತ್ನ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ವರ್ತೂರು ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅನ್ನೋ ಆರೋಪವೂ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮುಖಂಡನನ್ನ ಕೆಡ್ಡಾಕ್ಕೆ ಕೆಡವಲು ಗಾಳ ಹಾಕಿದ್ರು ಎನ್ನಲಾಗಿದೆ. ಇವನ ಬಳಿ ಸಾಕಷ್ಟು ಹಣ ಇದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸಬಹುದು ಅಂತ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅದರಂತೆ ಬಿಸ್ನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ಲು ಎನ್ನಲಾಗಿದೆ. ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದ್ದಳಂತೆ. ಬಳಿಕ ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಬಿಜೆಪಿ ಮುಖಂಡ ಮೈಸೂರು ಪಾಕ್ ನೀಡಿದ್ದನೆಂದು ಕೇಳಿಬಂದಿದೆ. ಹೀಗಾಗಿ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದಳಂತೆ. ಬಳಿಕ ಶ್ವೇತಾ ಗೌಡ ಮೂಲಕ ವರ್ತೂರು ಪ್ರಕಾಶ್ ಗಾಳ ಹಾಕಿದ್ದಾಗೆಂಬ ಶಂಕೆ ವ್ಯಕ್ತವಾಗಿದೆ. ಬಿಸಿನೆಸ್ ವಿಚಾರವಾಗಿ ಮಾತಾಡಬೇಕು ಅಂತ ಶ್ವೇತಾ ಗೌಡ ಮೈಸೂರಿಗೆ ಹೋಗ್ತಿದ್ದಳಂತೆ. ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಿಜೆಪಿ ಮುಖಂಡನ ಕಾರು ಪಡೆದಿದ್ಲಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಟ್ರೇಸ್ ಮಾಡಿದ್ರು.
ವರ್ತೂರ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಬಿಜೆಪಿ ಮುಖಂಡ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತಂತೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇವರಿಬ್ಬರಲ್ಲೂ ಪೈಪೋಟಿ ಇತ್ತಂತೆ. ಆದರೂ ವರ್ತೂರ್ಗೆ ಟಿಕೆಟ್ ನೀಡಿದ್ರಿಂದ ಸೋತಿದ್ದರಂತೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿ ಮುಖಂಡ ಅಡ್ಡಿಯಾಗಬಹುದು ಅಂತ ಪ್ಲಾನ್ ಮಾಡಿ ಗಾಳ ಹಾಕಿದ್ರ ಅನ್ನೋ ಆಯಾಮದಲ್ಲಿ ಕಾಕಿ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ತೂರು ಪ್ರಕಾಶ್ ವಿರುದ್ಧ ಆರೋಪಗಳ ಸರಮಾಲೆಯೇ ಕೇಳಿಬಂದಿದೆ. ಸ್ನೇಹಿತೆ ಶ್ವೇತಾಳನ್ನ ಬಳಸಿಕೊಂಡು ರಾಜಕೀಯ ದ್ವೇಷಕ್ಕೆ ಬಳಸ್ಕೊಂಡ್ರ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಚಿನ್ನದ ವ್ಯಾಪಾರಿಗೆ 2.42 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆ ಮಾಜಿ ಸಚಿವನ ವಿರುದ್ಧ ಆರೋಪಗಳ ಸರಮಾಲೆಗೆ ಕೇಳಿಬಂದಿತ್ತು. ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾದಂತಿದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರೆ ಎದುರಾಳಿಗಳನ್ನ ಮಟ್ಟ ಹಾಕಲು ಹನಿ ಟ್ರ್ಯಾಪ್ಗೆ ಯತ್ನ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ವರ್ತೂರು ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅನ್ನೋ ಆರೋಪವೂ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮುಖಂಡನನ್ನ ಕೆಡ್ಡಾಕೆ ಕೆಡವಲು ಗಾಳ ಹಾಕಿದ್ರು ಎನ್ನಲಾಗಿದೆ. ಇವನ ಬಳಿ ಸಾಕಷ್ಟು ಹಣ ಇದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸಬಹುದು ಅಂತ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅದರಂತೆ ಬಿಸ್ನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ಲು ಎನ್ನಲಾಗಿದೆ. ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದ್ದಳಂತೆ. ಬಳಿಕ ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಬಿಜೆಪಿ ಮುಖಂಡ ಮೈಸೂರು ಪಾಕ್ ನೀಡಿದ್ದನೆಂದು ಕೇಳಿಬಂದಿದೆ. ಹೀಗಾಗಿ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದಳಂತೆ. ಬಳಿಕ ಶ್ವೇತಾ ಗೌಡ ಮೂಲಕ ವರ್ತೂರು ಪ್ರಕಾಶ್ ಗಾಳ ಹಾಕಿದ್ದಾಗೆಂಬ ಶಂಕೆ ವ್ಯಕ್ತವಾಗಿದೆ. ಬಿಸಿನೆಸ್ ವಿಚಾರವಾಗಿ ಮಾತಾಡಬೇಕು ಅಂತ ಶ್ವೇತಾ ಗೌಡ ಮೈಸೂರಿಗೆ ಹೋಗ್ತಿದ್ದಳಂತೆ. ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಿಜೆಪಿ ಮುಖಂಡನ ಕಾರು ಪಡೆದಿದ್ಲಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಟ್ರೇಸ್ ಮಾಡಿದ್ರು. ವರ್ತೂರ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಬಿಜೆಪಿ ಮುಖಂಡ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತಂತೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇವರಿಬ್ಬರಲ್ಲೂ ಪೈಪೋಟಿ ಇತ್ತಂತೆ. ಆದರೂ ವರ್ತೂರ್ಗೆ ಟಿಕೆಟ್ ನೀಡಿದ್ರಿಂದ ಸೋತಿದ್ದರಂತೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿ ಮುಖಂಡ ಅಡ್ಡಿಯಾಗಬಹುದು ಅಂತ ಪ್ಲಾನ್ ಮಾಡಿ ಗಾಳ ಹಾಕಿದ್ರ ಅನ್ನೋ ಆಯಾಮದಲ್ಲಿ ಕಾಕಿ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.